ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಡಾಕುಳಿಗಿ. ಮತ್ತೆ ಹೊಸ ಸುದ್ದಿಗಳನ್ನು ಹೊತ್ತುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ಕ್ಷಣದ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಆಯುಷ್ ಮಂತ್ರಾಲಯ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ವತಿಯಿಂದ NK ಜಾಬಶೆಟ್ಟಿ ಕಾಲೇಜಿನಲ್ಲಿ 9ನೇ ಅಂತಾರಾಷ್ಟ್ರೀಯ ಯೋಗ ಮಹೋತ್ಸವ. ಗಮನ ಸೆಳೆದ ಲೋಕೇಶ್ ಅವರ ಆಕರ್ಷಕ ಯೋಗ. ಸಾಮೂಹಿಕ ಆಂದೋಲನ ಹುಟ್ಟುಹಾಕುವುದೇ ಈ ಯೋಗ ಮಹೋತ್ಸವದ ಪ್ರಮುಖ ಉದ್ದೇಶ. ಅನಂತ್ ಬಿರಾದರ್. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕುಷ್ಠರೋಗ ಪತ್ತೆ ಹಚ್ಚುವ ಜಾಥಾಗೆ ಚಾಲನೆ. ಜೂನ್ 19ರಿಂದ ಜುಲೈ 6ರವರೆಗೆ ರೋಗ ಪತ್ತೆ ಹಚ್ಚಲು ಮನೆ ಮನೆಗೆ ತೆರಳಲಾಗುತ್ತಿದೆ. ಆಂದೋಲನದಲ್ಲಿ 1118 ತಂಡಗಳು ಕಾರ್ಯ ಮಾಡಲಿವೆ. ಡಾಕ್ಟರ್ ರತಿಕಾಂತ್ ಸ್ವಾಮಿ. ಗೃಹ ಕಾರ್ಮಿಕರ ಯೂನಿಯನ್ಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆ. ಗೃಹ ಕಾರ್ಮಿಕರ ಕಲ್ಯಾಣ ಕಾನೂನು ಸರ್ಕಾರ ಅಂಗೀಕರಿಸುವಂತೆ ಮುಖಂಡರಿಂದ ಒತ್ತಾಯ. ಸಾಮೂಹಿಕ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ನೂರಾರು ಮಹಿಳೆಯರು ಮುಖ್ಯಮಂತ್ರಿಗಳಿಗೆ ಮನವಿ ರವಾನೆ. ನಗರದ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಜರುಗಿದ ಜನಪದ ನೃತ್ಯ ಸಂಭ್ರಮ. ವಿವಿಧ ಕಲಾ ತಂಡಗಳಿಂದ ಆಕರ್ಷಕ ಕಲಾ ಪ್ರದರ್ಶನ. ಗಮನ ಸೆಳೆದ ಮಕ್ಕಳ ಸುಗ್ಗಿ ಕುಣಿತ, ಕಂಸಾಳೆ ನೃತ್ಯ. ಕಾರ್ಯಕ್ರಮದಲ್ಲಿ ವಿವಿಧ ಮುಖಂಡರು ಭಾಗಿ. ಮಹಾರಾಷ್ಟ್ರದ ಪುಣೆಯಲ್ಲಿ ಲೋಕಾರ್ಪಣೆಗೊಂಡ ವಿಶ್ವಗುರು ಬಸವೇಶ್ವರರ ಪುತ್ಥಳಿ. CM ಏಕನಾಥ್ ಶಿಂದೆ ಅವರಿಂದ ಉದ್ಘಾಟನೆ. ಸಂಭ್ರಮಿಸಿದ ಕರ್ನಾಟಕ ಮೂಲದ ಬಸವ ಭಕ್ತರು. ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗಿ. ವಾರ್ತೆಗಳ ವಿವರ. ಮೊರಾರ್ಜಿ ದೇಸಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗ ನವದೆಹಲಿ, ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆ, ಸೂರ್ಯ ಫೌಂಡೇಶನ್ ಹಾಗೂ ಅಂತಾರಾಷ್ಟ್ರೀಯ ಪ್ರಾಕೃತಿಕ ಚಿಕಿತ್ಸಾ ಸಂಸ್ಥೆ ಮತ್ತು NK ಜಾಬಶೆಟ್ಟಿ ಆಯುರ್ವೇದಿಕ್ ಕಾಲೇಜು ಬೀದರ್ ಹಾಗೂ ವಿವಿಧ ಶಿಕ್ಷಣ ಸಂಸ್ಥೆಗಳ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಗರದ NK ಜಾಬಶೆಟ್ಟಿ ಕಾಲೇಜಿನ ಸಭಾಂಗಣದಲ್ಲಿ 9ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆಯ ಆಡಳಿತ ಮಂಡಳಿ ಸದಸ್ಯರಾದ ಅನಂತ್ ಬಿರಾದರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಯೋಗ ದಿನದ ಪ್ರಯುಕ್ತ ಯೋಗದ ಪ್ರಚಾರ ಮತ್ತು ಪ್ರಸಾರದ ಸಲುವಾಗಿ ದೇಶದಾದ್ಯಂತ ಸುಮಾರು 100 ಕಡೆಗಳಲ್ಲಿ ಈ ಯೋಗ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ. ಇದು 97ನೇ ಕಾರ್ಯಕ್ರಮ ಬೀದರ್ನಲ್ಲಿ ಜರುಗ್ತಾ ಇದೆ. ಇಲ್ಲಿಯೇ ಹುಟ್ಟಿ ಶಿಕ್ಷಣ ಕಲಿತು ನನಗೆ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಇಂದು ಯೋಗ ಮಹೋತ್ಸವ ಮಾಡ್ತಾ ಇರುವಂಥದ್ದು ತಾಯಿ ನೆಲದ ಋಣ ತೀರಿಸಿದಂತಾಗುತ್ತೆ ಮತ್ತು ಅಷ್ಟೇ ಮುಖದಲ್ಲಿ ಒಂದು ಧನ್ಯತಾ ಭಾವ ನನಗಾಗ್ತಾ ಇದೆ ಎಂದು ಭಾವನಾತ್ಮಕವಾಗಿ ಅನಂತ್ ಬಿರಾದರ್ ಅವರು ಹೇಳಿದರು. ಯೋಗದ ಮೂಲಕ ಪ್ರಪಂಚದಾದ್ಯಂತ ಆರೋಗ್ಯ ಮತ್ತು ಯೋಗಕ್ಷೇಮ ಮತ್ತು ಶಾಂತಿಯನ್ನು ಉತ್ತೇಜಿಸಲು ಮತ್ತು ಸಾಮೂಹಿಕ ಜನಾಂದೋಲನ ಹುಟ್ಟುಹಾಕಲು ಈ ಯೋಗ ಮಹೋತ್ಸವ ಸಹಕಾರಿಯಾಗುತ್ತದೆ. ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನವು ಎಲ್ಲ ರೀತಿಯ ಸಮುದಾಯದೊಂದಿಗೆ ಸಂಪರ್ಕ ಸಾಧಿಸಲು G20 ಪ್ರೆಸಿಡೆನ್ಸಿ ಥೀಮ್ ಒಂದು ವಿಶ್ವ ಒಂದು ಆರೋಗ್ಯ ವಸುದೈವ ಕುಟುಂಬಕಂ ತತ್ವದೊಂದಿಗೆ ಅನುಗುಣವಾಗಿ ಜಾಗತಿಕ ಪ್ರಭಾವದ ಜೊತೆಗೆ ಯೋಗವನ್ನು ಗ್ರಾಮಗಳಿಗೆ ಕೊಂಡೊಯ್ಯಲು ಈ ಯೋಗ ದಿನಾಚರಣೆ ಸಹಕಾರಿಯಾಗುತ್ತಿದೆ. ಇಂದಿನ ವಿದ್ಯಾರ್ಥಿಗಳು ಯೋಗದಿಂದ ವಿಮುಖರಾಗುತ್ತಿರುವುದೇ ಹಲವು ರೋಗಕ್ಕೆ ಕಾರಣವಾಗಿದೆ. ಯಾವುದೇ ಕೆಲಸವನ್ನು ಯುವಕರು ಸಮರ್ಪಣಾ ಭಾವದಿಂದ ಮಾಡಿದಾಗ ಮಾತ್ರ ಜೀವನದಲ್ಲಿ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಅಧಿಕಾರ, ಒತ್ತಡ ಮತ್ತು ಲಾಭವಿದ್ದರೂ ಕೂಡ ಸಮರ್ಪಣಾ ಭಾವದಿಂದ ಕಾರ್ಯ ಮಾಡಬೇಕಾಗಿದೆ. ಹೀಗಾಗಿಯೇ ಇಂದು ನಾನು ದೆಹಲಿವರೆಗೆ ತಲುಪಲು ಸಾಧ್ಯವಾಯಿತು. ಯೋಗ ಪ್ರತಿಯೊಬ್ಬರ ಜೀವನದ ಭಾಗವಾಗಬೇಕೆಂದು ವಿದ್ಯಾರ್ಥಿಗಳಿಗೆ ಅನಂತ್ ಬಿರಾದರ್ ಅವರು ಸಲಹೆ ನೀಡಿದರು. ಮಾತೃಭೂಮಿ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಗುರುನಾಥ್ ರಾಜಗಿರ್ ಅವರು ಮಾತನಾಡಿ, ಇಂದು ಹಲವು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಯೋಗ ಮಹೋತ್ಸವ ಆಚರಣೆ ಮಾಡ್ತಾ ಇರುವಂಥದ್ದು ಖುಷಿ ತಂದಿದೆ. ಸಾವಿರಾರು ಜನರು ಯೋಗದಲ್ಲಿ ಭಾಗವಹಿಸಿದ್ದು ಅಭೂತಪೂರ್ವ ಯಶಸ್ಸು ಸಿಕ್ಕಿದೆ ಎಂದು ಸಂತಸವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚಿದಂಬರ ಆಶ್ರಮದ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ವಹಿಸಿದರು. ವೇದಿಕೆ ಮೇಲೆ ಉದಯಭಾನು ಹಲವಾಯಿ, ಭವರ್ಲಾಲ್ ಆರ್ಯ, ಡಾಕ್ಟರ್ ಹಾವಗಿರಾವ್ ಮೈಲಾರೆ, ಶಶಿ ಹೊಸಳ್ಳಿ, ಶ್ರೀಕಾಂತ್ ಮೋದಿ, ಡಾಕ್ಟರ್ ಅಶೋಕ್ ನಾಗುರೆ, ಸಚ್ಚಿದಾನಂದ್ ಚಿದ್ರೆ, ಯೋಗೇಂದ್ರ ಯದ್ಲಾಪುರೆ, ಗುರುನಾಥ್ ಮೂಲ್ಗೆ, ಡಾಕ್ಟರ್ MK ತನೇಜಾ, ಡಾಕ್ಟರ್ ವಿಜಯಲಕ್ಷ್ಮಿ ರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಖ್ಯಾತ ಯೋಗ ತರಬೇತುದಾರರಾದ ಲೋಕೇಶ್ ಅವರ ಆಕರ್ಷಕ ಯೋಗ ಸಭಿಕರ ಗಮನ ಸೆಳೆಯಿತು. जैसे कि आप अध्यक्ष भी रहे हैं, मैं B.Pharma करते समय, पढ़ते समय मैं विद्यार्थी था. मैं शायद 3rd ईयर में था या 4th ईयर में था, तो मैं पार्ट टाइम डिप्लोमा स्टूडेंट को क्लास लिया था. केवल इनके कॉलेज में नहीं, विदेश क्लास में एक संतपुर एक जगह है तालुका में, मैं यहाँ से वहां जाके भी केमिस्ट्री सब्जेक्ट का क्लास लेता था. ये प्रेरणा कहां से आई? किसी किताब में या हौगिराव सर, मेरे गुरु हौगिराव सर भी है, फार्मेसी फर्स्ट ईयर में सर ने पढ़ाया मुझे. हौगिराव सर को केमिस्ट्री पढ़ाया और दूसरे जो भी सब्जेक्ट थे एनाटॉमी, फिजियोलॉजी, फार्माकोलॉजी अपना सब्जेक्ट पढ़ाया, लेकिन ये किसी ने नहीं पढ़ाया. ये मैं कहां से सीखा? ये ऐसे कार्य
माध्यम से सीखा। आज मैं 3 दिन से यहाँ पर हूँ और मैक्सिमम इंटरैक्शन, जैसे मैडम रात में भी हम आए थे तो आपके एक मैडम यहाँ पर 1 बजे भी दरवाजा खोल के सभी दिखा रहे। मैं आपको मिला, इच्छा तो बहुत, मैं कई बार कई कॉलेज भी जाता हूँ, अभी भी कई लोगों को योग दिवस के बारे में उतनी जानकारी नहीं है, लेकिन मुझे बड़ा गर्व है। देखो गर्व कब होता है? बहुत बड़ा काम करने से नहीं होता। गर्व तब होता है उस काम के प्रति आप डेडिकेशन, डिवोशन, डिटर्मिनेशन के साथ काम करेंगे, तब आपको गर्व होता है। तब आप कॉन्फिडेंस के साथ आप बोल सकते हैं कि मैं कुछ हूं, कर सकता हूं। तो आज का ये योग महोत्सव कार्यक्रम में जो सभी लोग उपस्थित हुए हैं, आइए तो सूर्या फाउंडेशन की तरफ से भी लगभग 5,000 स्थानों पर देश के, अभी भी यहाँ से जाते ही आज और इंडिया में 21 तारीख को 5,000 स्थानों पर कार्यक्रम हुआ। कभी कभी लोगों को लगता है कि हो सकता है कोई फंड मिल रहा है, कोई एमपी मिनिस्टर को ऐसा लगता है, कई लोग ऐसे होते हैं, तो मुझे यही करना है, देश भर में समर्पित होकर काम करते हैं, तो इसीलिए ऑटोमेटिक सभी काम अच्छे होते हैं। तो आज मैं यही कहना चाहता हूं कि लगभग कोई भी कठिन काम है, लेकिन वो कभी भी इम्पॉसिबल नहीं है, ये ध्यान में रखना। कभी भी कठिन काम है, लेकिन वो इम्पॉसिबल नहीं है। एक उदाहरण के लिए मैं बता देता हूँ, 2018 में हम योगा डे हमने करने के लिए गए, तो प्रधानमंत्री को पता चला कि हम 25 लाख लोगों को योगा करवा रहे हैं। ಭಾರತ ಸರ್ಕಾರದ ಆಯುಷ್ ಇಲಾಖೆ ವತಿಯಿಂದ 9ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಇಡೀ ದೇಶಾದ್ಯಂತ 100 ಕಡೆ ಯೋಗ ಮಹೋತ್ಸವ ಆಗ್ತಾಯಿದೆ. ಅದರ ಪ್ರಯುಕ್ತ 97ನೇ ಯೋಗ ಮಹೋತ್ಸವ ಕಾರ್ಯಕ್ರಮ ಬೀದರ್ ಜಿಲ್ಲೆಯ NK ಜಾಬ್ ಶೆಟ್ಟಿ ಆಯುರ್ವೇದಿಕ್ ಕಾಲೇಜಿನಲ್ಲಿ ಸೂರ್ಯ ಫೌಂಡೇಶನ್, ಇಂಟರ್ನ್ಯಾಷನಲ್ ನ್ಯಾಚುರೋಪತಿ ಆರ್ಗನೈಸೇಷನ್ ವತಿಯಿಂದ ಹಾಗೂ ಸ್ಥಳೀಯ ಸಂಘಟನೆಗಳಾಗಿರ್ತಕ್ಕಂತಹ ಪತಂಜಲಿ, ಮಾತೃಭೂಮಿ ಸೇವಾ ಪ್ರತಿಷ್ಠಾನ, ಆರ್ಟ್ ಆಫ್ ಲಿವಿಂಗ್, ಸೂರ್ಯ ನಮಸ್ಕಾರ ಸಂಘ ಮತ್ತು ಅರ್ಥೋತ್ಥಾನ ಪರಿಷತ್, ಹೀಗೆ ಅನೇಕ ಸಂಸ್ಥೆಗಳ ಸಹಕಾರದಿಂದ ಒಂದು ಒಳ್ಳೆಯ ಯಶಸ್ವಿಯಾಗಿ ಬೆಳಿಗ್ಗೆ ಒಂದು ಕಾಮನ್ ಯೋಗ ಪ್ರೋಟೋಕಾಲ್ ಪ್ರಕಾರ ಭವರ್ಲಾಲ್ ಆರ್ಯ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದಾದಮೇಲೆ ಈಗ ಇದೇ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಯೋಗದ ಕುರಿತು, ಆಯುರ್ವೇದದ ಕುರಿತು ಮತ್ತು ಪ್ರಾಕೃತಿಕ ಚಿಕಿತ್ಸೆಯ ಕುರಿತು ಡಾಕ್ಟರ್ MK ತನೇಜಾ ದೆಹಲಿ, ಡಾಕ್ಟರ್ ವಿಜಯಲಕ್ಷ್ಮಿ ರೆಡ್ಡಿ ಹೈದರಾಬಾದ್, ಭವರ್ಲಾಲ್ ಆರ್ಯ ಹುಬ್ಬಳ್ಳಿ ಇವರಿಂದ ವಿಶೇಷವಾದ ಉಪನ್ಯಾಸವನ್ನು ನಡೆದಿದೆ. ಅನಂತ್ ಬಿರಾದರ್ ಅವರ ಒಂದು ವಿಶೇಷ ಕಾಳಜಿಯಿಂದಾಗಿ ಸೂರ್ಯ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದೆ. ಬಹಳ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ನಗರದ ನರ್ಸಿಂಗ್ ಕಾಲೇಜು, ಆಯುರ್ವೇದಿಕ್ ಕಾಲೇಜು, ಮೆಡಿಕಲ್ ಕಾಲೇಜು, ಡೆಂಟಲ್ ಕಾಲೇಜು, ಫಾರ್ಮಸಿ ಕಾಲೇಜು ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಯೋಗದ ಪ್ರಚಾರ ಮತ್ತು ಪ್ರಸಾರದ ಸಲುವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಕುಷ್ಠರೋಗ ನಿಯಂತ್ರಣಕ್ಕಾಗಿ ಜೂನ್ 19ರಿಂದ ಜುಲೈ 6ರವರೆಗೆ ಜಿಲ್ಲಾದ್ಯಂತ ಕುಷ್ಠರೋಗ ಪತ್ತೆ ಹಚ್ಚುವ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ಈ ಆಂದೋಲನದಲ್ಲಿ ಒಟ್ಟು 1188 ತಂಡಗಳು ಕಾರ್ಯನಿರ್ವಹಿಸಲಿವೆ. ಈ ತಂಡಗಳಲ್ಲಿ 2376 ಸದಸ್ಯರು, 476 ಜನ ಮೇಲ್ವಿಚಾರಕರು ಹಾಗೂ 1358 ಜನ ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾಗಿರುವಂಥ ಡಾಕ್ಟರ್ ರತಿಕಾಂತ್ ಸ್ವಾಮಿಯವರು ಹೇಳಿದರು. ಅವರು ಜಿಲ್ಲಾಡಳಿತ ಬೀದರ್, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಆಯೋಜಿಸಿದ ಕುಷ್ಠರೋಗ ಪತ್ತೆ ಹಚ್ಚುವ ಆಂದೋಲನ ಜಾಥಾಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದರು. ಕುಷ್ಠರೋಗಕ್ಕೆ ಒಳಗಾದ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುವುದು ಹಾಗೂ ಕುಷ್ಠರೋಗದಿಂದ ಅಂಗವೈಕಲ್ಯಕ್ಕೆ ಗುರಿಯಾದ ರೋಗಿಗಳಿಗೂ ಸಹ ಸೂಕ್ತ ಚಿಕಿತ್ಸೆಯ ಜೊತೆಗೆ ಉಚಿತ ಮೃದುವಾದ ಪಾದರಕ್ಷೆಗಳನ್ನು ಒದಗಿಸಲಾಗುವುದು. ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ 19 ಹೊಸದಾಗಿ ಕುಷ್ಠರೋಗ ಪ್ರಕರಣಗಳು ಪತ್ತೆ ಹಚ್ಚಲಾಗಿದೆ. 23 ರೋಗಿಗಳಿಗೆ MDT ಚಿಕಿತ್ಸೆ ನೀಡಲಾಗಿದೆ. 25 ರೋಗಿಗಳಿಗೆ 25 MCR ಮೃದುವಾದ ಪಾದರಕ್ಷೆಗಳನ್ನು ಕೂಡ ನೀಡಲಾಗಿದೆ. 25 PB, 63 MB ಸೇರಿ ಒಟ್ಟು 88 ರೋಗಿಗಳಿಗೆ MDT ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ ಎಂದು ಹೇಳಿದರು. ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಕಿರಣ್ ಪಾಟೀಲ್ ಅವರು ಮಾತನಾಡಿ, ಈ ಆಂದೋಲನದ ಮುಖ್ಯ ಉದ್ದೇಶ ಕುಷ್ಠರೋಗದಿಂದ ಉಂಟಾಗುವ ಅಂಗವಿಕಲತೆ ಪ್ರಕರಣಗಳನ್ನು
10,000ಕ್ಕೆ 1ರಂತೆ ಇಳಿಮುಖ ಮಾಡುವುದು ಹಾಗೂ ಜಿಲ್ಲೆಯಲ್ಲಿ ಕುಷ್ಠರೋಗ ಪ್ರಕರಣಗಳನ್ನು ಅತಿ ಶೀಘ್ರವಾಗಿ ಪತ್ತೆ ಹಚ್ಚುವುದಾಗಿದೆ ಎಂದು ಹೇಳಿದರು. ಈ ಆಂದೋಲನದಡಿಯಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸ್ವಯಂ ಸೇವಕರು ಮನೆ ಮನೆಗೆ ತೆರಳಿ ಕುಷ್ಠರೋಗದ ಕುರಿತು ಜಾಗೃತಿಯನ್ನು ಮೂಡಿಸುವರು ಹಾಗೂ ಈ ಸಂದರ್ಭದಲ್ಲಿ ರೋಗದ ಲಕ್ಷಣ ಕಂಡುಬಂದವರಿಗೆ ಚಿಕಿತ್ಸೆಗೆ ಒಳಪಡಿಸುವ ಮೂಲಕ ಜಿಲ್ಲೆಯಲ್ಲಿ ಕುಷ್ಠರೋಗ ನಿರ್ಮೂಲನೆ ಮಾಡುವ ಗುರಿ ಇದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಶಿವಶಂಕರ್ ಬಿ, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಶಂಕರಪ್ಪ ಬೊಮ್ಮ, ಜಿಲ್ಲಾ ಮಲೇರಿಯಾ ಅಧಿಕಾರಿ ಡಾಕ್ಟರ್ ಸಂಜೀವ್ಕುಮಾರ್ ಪಾಟೀಲ್, ಜಿಲ್ಲಾ ಕ್ಷಯರೋಗ ಅಧಿಕಾರಿ ಡಾಕ್ಟರ್ ಶರಣಯ್ಯ ಸ್ವಾಮಿ, ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ರಾಜಶೇಖರ್ ಪಾಟೀಲ್, ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಕೆ ಸಂಗಾರೆಡ್ಡಿ, ಮಾಹಿತಿ ಶಿಕ್ಷಣಾಧಿಕಾರಿ ಸಂಗಪ್ಪ ಕಾಂಬ್ಳೆ, ಕುಷ್ಠರೋಗದ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ವೀರಶೆಟ್ಟಿ ಚಂದಶೆಟ್ಟಿ ಸೇರಿದಂತೆ ಜಿಲ್ಲಾ ಆರೋಗ್ಯ ಇಲಾಖೆ ಸಿಬ್ಬಂದಿ, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದೇ ದಿನಾಂಕ 19/6/2023ರಿಂದ 6/7/2023ರವರೆಗೆ ಕುಷ್ಠರೋಗ ಪತ್ತೆ ಹಚ್ಚುವ ಒಂದು ಆಂದೋಲನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಲೆಪ್ರೋಸಿ ಕೇಸ್ ಡಿಟೆಕ್ಷನ್ ಕ್ಯಾಂಪೇನ್ ಅಂತೆ. ಇದು ಒಂದು ಮಿಷನ್ ಮೋಡ್ದಲ್ಲಿ ಆಗಂಥ ಕೆಲಸ ಇದೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಈಗಾಗಲೇ ನಮ್ಮ ಕುಷ್ಠರೋಗ ಗಣನೀಯವಾಗಿ ಕಡಿಮೆಯಾಗಿದೆ. ಅದು ಕೂಡ 0.5 ಒಂದು 10,000 ಪಾಪ್ಯುಲೇಷನ್ಗೆ 0.5 ಪ್ರಿವಿಲೆನ್ಸ್ ಇನ್ನೂ ತನಕ ಇದೆ. ಇದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಹಾಗೂ 10,000 ಜನಸಂಖ್ಯೆಗೆ ಒಂದು ಅಂಗವಿಕಲತೆ ಇರಬೇಕು ಅಥವಾ ಒಂದಕ್ಕಿಂತ ಕಡಿಮೆ ಇರಬೇಕು. ಆ ನಿಟ್ಟಿನಲ್ಲಿ ನಾವು ಒಂದು ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ. ಈ ಆಂದೋಲನ 19ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿ ಮುಂದಿನ ತಿಂಗಳ 6ನೇ ತಾರೀಕಿಗೆ ಕೊನೆಗೊಳ್ಳುತ್ತದೆ. ಈ ಆಂದೋಲನದಲ್ಲಿ ನಾವು ಮನೆ ಮನೆ ಸಮೀಕ್ಷೆ ಮಾಡ್ತೀವಿ. ನಮ್ಮ ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, PHOಸ್ಗಳು, CHಗಳು ಮನೆ ಮನೆ ಸಮೀಕ್ಷೆ ಮಾಡಿ ಕುಷ್ಠರೋಗವನ್ನು ಪತ್ತೆ ಹಚ್ಚುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನಾವು 17 ಲಕ್ಷ ಮೇಲ್ಪಟ್ಟು ಜನಸಂಖ್ಯೆ ನಾವು ಕವರ್ ಮಾಡ್ತಾ ಇದ್ದೀವಿ. ಆಮೇಲೆ 3,32,2,500 ಮನೆಗಳನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಒಟ್ಟು ತಂಡಗಳ ಸಂಖ್ಯೆ 1,188 ಇದೆ. ಆಮೇಲೆ ತಂಡಗಳ ಸದಸ್ಯರ ಸಂಖ್ಯೆ 2,300 ಇದೆ. ಮೇಲ್ವಿಚಾರಕರು 476 ಇದೆ. ಮತ್ತು ನಮ್ಮಲ್ಲಿ 1,333 ಆಶಾ ಕಾರ್ಯಕರ್ತರು ಇದ್ದಾರೆ. ಇಷ್ಟೊಂದು ನಾವು ಆರೋಗ್ಯ ಕಾರ್ಯಕರ್ತರು ತಗೊಂಡು ನಾವು ಈ ಸಮೀಕ್ಷೆಯನ್ನು ಹಮ್ಮಿಕೊಂಡಿದ್ದೀವಿ. ಮಹತ್ವಾಕಾಂಕ್ಷಿ ಸಮೀಕ್ಷೆ ಇದೆ ಇದು. ಇದರಲ್ಲಿ ನಾವು ಭಾಳಷ್ಟು ಕುಷ್ಠರೋಗ ಪತ್ತೆ ಹಚ್ಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಸದ್ಯ ನಮ್ಮಲ್ಲಿ 88 ಕುಷ್ಠರೋಗಗಳು ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಅದರಲ್ಲಿ MBKS ಅಂತಂದು ಮಲ್ಟಿ ಬೆಸ್ಲೇರಿ ಅಂತ 63 ಇದೆ. ಆಮೇಲೆ ಪಾಸಿ ಬೆಸ್ಲೇರಿ ಅಂತ 25 ಇದೆ. ಸೊ ನಾವು ಇನ್ನೂ ಹೆಚ್ಚಿನ ಕುಷ್ಠರೋಗಗಳು ಇವೆಲ್ಲ ಟಿಪ್ ಆಫ್ ದ ಐಸ್ಬರ್ಗ್ ಇದ್ದಂಗಿದೆ. ಇನ್ನೂ ಹೆಚ್ಚಿನ ಕೇಸಸ್ಗಳು ನಮ್ಮ ಕಮ್ಯುನಿಟಿಯಲ್ಲಿ ಇದೆ ಅಂತ ನಮಗೊಂದು ಅನ್ನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಡಿಸಬಿಲಿಟಿ ಕಡಿಮೆ ಮಾಡೋದು, ಡಿಫಾರ್ಮಿಟಿ ಬರಬಾರ್ದು. ಯಾವುದೇ ಕುಷ್ಠರೋಗಿ ಡಿಫಾರ್ಮಿಟಿ ಬರಬಾರ್ದು. ಒಂದು ಮಚ್ಚೆ ಅಥವಾ 2 ಮಚ್ಚೆ ಇದ್ದಾಗೆ ನಾವು ಅದನ್ನು ಐಡೆಂಟಿಫೈ ಮಾಡಬೇಕಂತ ನಮ್ಮ ಉದ್ದೇಶ ಇದೆ. ತಿಳಿ ಬಿಳಿ ತಾಮ್ರ ಬಣ್ಣದ ಮಚ್ಚೆಗಳೇನು ಮೈ ಮೇಲೆ ಬೀಳ್ತಾವಲ್ಲ, ಆ ತಿಳಿ ಬಿಳಿ ತಾಮ್ರ ಬಣ್ಣದ ಮಚ್ಚೆ ಇನಿಷಿಯಲ್ ಟೈಮಲ್ಲಿ ನಾವು ಪತ್ತೆ ಹಚ್ಚಿದರೆ ಅದು 100% ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಸೊ ಅದು ನಮ್ಮದು ಉದ್ದೇಶ ಇದೆ. ತಿಳಿ ಬಿಳಿ ಮಚ್ಚೆ ಕಾಣಿಸಿದ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟ್ ಹಾಕಿ ನಾವು ಗುಣಮುಖ ಮಾಡ್ಬೋದು. ಇದು ಮೊದಲಿಂದ ನಾವು ತಿಳ್ಕೊಂಡಾಗೆ ಅದು ಬೇರೆ ಬೇನೆ ಅದು ಇಂಥ ಶಾಪಲ್ಲಿಂದ ಪಾಪಲ್ಲಿಂದ ಇಂಥೆಲ್ಲ ಆಗಿದ್ದಂಥ ಬೇನೆಗಳಲ್ಲ. ಇದಕ್ಕೂ ಟ್ರೀಟ್ಮೆಂಟ್ ಇದೆ. ಈಗ ಹೇಗೆ ನಾವು ಟೈಫಾಯ್ಡ್ ಟ್ರೀಟ್ಮೆಂಟ್ ತಗೋತೀವಿ, ಈಗ ನಾವು ಈಗ TBನೂ ಟ್ರೀಟ್ಮೆಂಟ್ ಇದೆ, ಹಾಗೆ ಇದಕ್ಕೂ ಕೂಡ ಎಲ್ಲ ಟ್ರೀಟ್ಮೆಂಟ್ ಇದೆ. ಇದಕ್ಕಂತ ಯಾವುದೇ ಒಂದು ಸ್ಟಿಗ್ಮಾ ಬೇಡ ಅಂತ ನಾನು ಹೇಳ್ತೀನಿ. ನಾವೆಲ್ಲ ನಮ್ಮದು ಆರೋಗ್ಯ ಕಾರ್ಯಕರ್ತರು ನಾನು ಹೇಳಿದೆಲ್ಲ ಅಷ್ಟು ಆರೋಗ್ಯ ಕರ್ತರಿಗೆ ನಾವು ಈಗಾಗಲೇ ಟ್ರೈನಿಂಗ್ ಕೊಟ್ಟಿದ್ವಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಕೊಟ್ಟಿದ್ದೀವಿ ಮತ್ತು ತಾಲೂಕಾ ಮಟ್ಟದಲ್ಲಿ ಕೂಡ ನಾವೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀವಿ. ಹೇಗೆ ಪತ್ತೆ ಹಚ್ಚಬೇಕು ಅಂತೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀವಿ. ಮೈ ಮೇಲೆ ತಿಳಿ ಬಿಳಿ ತಾಮ್ರ ಬಣ್ಣದ ಮಚ್ಚೆ ಇದ್ದ ತಕ್ಷಣ ಅದಕ್ಕೆ ನಾವು ಸಸ್ಪೆಕ್ಟ್ ಅಂತ ಮಾಡ್ತೀವಿ. ಫಸ್ಟ್ ಏನು ಮಾಡ್ತೇವೆ, ಸಸ್ಪೆಕ್ಟ್ ಮಾಡ್ತೇವೆ, ದಿಸ್ ಇಸ್ ಎ ಸಸ್ಪೆಕ್ಟ್ ಲೆಪ್ರೋಸಿ ಕೇಸ್ ಅಂತ. ಆಮೇಲೆ ಡಾಕ್ಟರ್ ನೋಡ್ತಾರೆ, ಅದೇ ಇದೆ. ಆಮೇಲೆ ಡಾಕ್ಟರ್ ನೋಡ್ತಾರೆ. ಡಾಕ್ಟರ್ ನೋಡಿದ ಮೇಲೆ ನಾವು ಅದಕ್ಕೆ ಸ್ಕಿನ್ ಸ್ಲಿಟ್ ಟೆಸ್ಟ್ ಅಂತ ಮಾಡ್ತೀವಿ. ಟೆಸ್ಟ್ ಮಾಡಿ ಅದೊಂದು ರಸ ತಗೋತೀವಿ. ರಸ ತಗೊಂಡು ಮತ್ತು ನಾವು ಲ್ಯಾಬ್ದಲ್ಲಿ ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ಏನೋ ಪಾಸಿಟಿವ್ ಬಂದರೆ ಇಟ್ ಈಸ್ ಕನ್ಫರ್ಮ್ಡ್ ಲೆಪ್ರೋಸಿ ಕೇಸ್ ಅಂತ ತಿಳ್ಕೊಳ್ತೀವಿ. ಅದೊಂದೆರಡು ಪಾಸಿಟಿವ್ ಬಂದಿಲ್ಲ ಅಂದ್ರೂ ಕೂಡ ನಾವು ಕ್ಲಿನಿಕಲಿ ಕನ್ಫರ್ಮ್ ಇದ್ದರೆ ನಾವು ಕ್ಲಿನಿಕಲಿ ಅದಕ್ಕೆ ಲೆಪ್ರೋಸಿ ಕೇಸ್ ಅಂತ ನಾವು ಡಿಕ್ಲೇರ್ ಮಾಡ್ತೀವಿ. ನಮ್ಮ ಎಲ್ಲ ಮೆಡಿಕಲ್ ಆಫೀಸರ್ಸ್ಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀವಿ ಈಗಾಗಲೇ. ಓಕೆ, ಥ್ಯಾಂಕ್ ಯು. ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಒಪ್ಪಂದವಾದ
C-189 ಒಡಂಬಡಿಕೆಯ ಅನುಗುಣವಾಗಿ ಗೃಹ ಕಾರ್ಮಿಕರ ಕಲ್ಯಾಣ ಕಾನೂನು ಕರ್ನಾಟಕ ಸರ್ಕಾರ ಅಂಗೀಕರಿಸುವಂತೆ ಒತ್ತಾಯಿಸಿ ನಗರದಲ್ಲಿ ಗೃಹ ಕಾರ್ಮಿಕರ ಯೂನಿಯನ್ಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಮಿತಿಯ ಪದಾಧಿಕಾರಿಗಳು ಸಲ್ಲಿಸಿದರು. ಈ ಕುರಿತು ಮಾತನಾಡಿದ ವಿವಿಧ ಮುಖಂಡರು, ಗೃಹ ಕಾರ್ಮಿಕರ ಪರಿಸ್ಥಿತಿ ಯೋಗ್ಯವಾಗಿಲ್ಲ, ಮನೆ ಕೆಲಸಗಾರರಿಗೆ ಯೋಗ್ಯವಾದ ಕೆಲಸವೂ ಕೂಡ ಸಿಗ್ತಾ ಇಲ್ಲ, ಅವರನ್ನು ಗುರುತಿಸುವಂಥದ್ದಾಗಿರಬಹುದು, ಗೌರವ ಕೊಡುವಂಥದ್ದಾಗಿರಬಹುದು, ಕೆಲಸದಲ್ಲಿ ಭದ್ರತೆ ಸಿಗುವಂಥದ್ದಾಗಿರಬಹುದು, ಲಿಂಗ ಮತ್ತು ಜಾತಿ ತಾರತಮ್ಯ ಆಗಿರಬಹುದು, ಎಲ್ಲವುಗಳು ಕೂಡ ಸಾಕಷ್ಟು ನಮ್ಮ ಒಂದು ಮನೆ ಕೆಲಸ ಮಾಡುವಂಥ ಕಾರ್ಮಿಕರ ಜೊತೆ ನಡೀತಾ ಇದೆ. ಆದ್ದರಿಂದ ಕಾರ್ಮಿಕ ಒಪ್ಪಂದದ ಪ್ರಕಾರ ಸರ್ಕಾರ ಅದನ್ನು ಅಂಗೀಕರಿಸಬೇಕು ಮತ್ತು ಕೇಂದ್ರಕ್ಕೆ ಅದನ್ನು ಸಲ್ಲಿಸಬೇಕು, ಕೇಂದ್ರಕ್ಕೂ ಕೂಡ ಜಾರಿಗೆ ತರುವಂತೆ ಅಂಗೀಕರಿಸುವಂತೆ ಒತ್ತಾಯಿಸಬೇಕೆಂದು ವಿವಿಧ ಮುಖಂಡರು ಆಗ್ರಹ ಮಾಡಿದರು. ಗೃಹ ಕಾರ್ಮಿಕರು ಕೆಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಕಾನೂನು C-189 ರಾಜ್ಯ ವಿಧಾನಸಭೆಯಲ್ಲಿ ನಿರ್ಣಯವನ್ನು ಅಂಗೀಕರಿಸಿ ಕೇಂದ್ರದಲ್ಲೂ ಅಂಗೀಕರಿಸುವಂತೆ ಒತ್ತಾಯಿಸಬೇಕು. ಗೃಹ ಕಾರ್ಮಿಕರ ಕಲ್ಯಾಣ ಮಂಡಳಿ ಸ್ಥಾಪಿಸಬೇಕು, ಅದಕ್ಕೆ ಸೂಕ್ತವಾದ ಬಜೆಟ್ ಕೂಡ ಒದಗಿಸಬೇಕು. ಕಾರ್ಮಿಕರ ಡಾಟಾಬೇಸ್ ರಚನೆ ಮಾಡುವಂಥದ್ದು, ನೋಂದಣಿ ಮಾಡುವಂಥದ್ದು ಮತ್ತು ಕಲ್ಯಾಣವನ್ನು ನೋಡಿಕೊಳ್ಳಬೇಕು. ತಾರತಮ್ಯ ನೀತಿ, ಕಿರುಕುಳ ಕೊಡುವಂತಹ ಒಂದು ಪರಿಸ್ಥಿತಿ, ವೇತನ ಪಾವತಿ ತಡ ಮಾಡಿ ಆಗುವಂಥದ್ದು, ಇವುಗಳನ್ನು ನಿಯಂತ್ರಣ ಮಾಡಬೇಕು. ವಸತಿ ರಹಿತ ಮನೆಗೆಲಸದವರಿಗೆ ಸೂಕ್ತ ವಸತಿ ವ್ಯವಸ್ಥೆಯನ್ನು ಕೂಡ ಒದಗಿಸಬೇಕು. ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಇಂಥ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಇದೇ ವೇಳೆ ಕರ್ನಾಟಕ ಗೃಹ ಕಾರ್ಮಿಕ ಒಕ್ಕೂಟದ ಹಾಗೂ ಮನೆಗೆಲಸ ಕಾರ್ಮಿಕರ ಯೂನಿಯನ್ನ ಪ್ರಮುಖರಾದ ಮೇರಾಜ್ ಬೇಗಂ, ಸವಿತಾ ಸುದೇಶ್, ಶ್ರೀದೇವಿ, ಸುಧಾಮಣಿ ಗುಪ್ತಾ, ಜಗದೇವಿ, ಕಾವೇರಿ ರಾಜ್ಕುಮಾರ್, ಲಕ್ಷ್ಮೀ ವಿದ್ಯಾನಗರ್, MS ಶಿರೋಮಣಿ, ಚಿತ್ರ ಗಾಯಕ್ವಾಡ್ ಸೇರಿದಂತೆ ಇನ್ನು ಅನೇಕ ಜನರು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೂಡ ರವಾನೆ ಮಾಡಿದರು. ಸರ್, ನಾನು MS ಶಿರೋಮಣಿ, ಡಿಸ್ಟ್ರಿಕ್ಟ್ ಲೇಬರ್ ಯೂನಿಯನ್ ಅಧ್ಯಕ್ಷ ಮತ್ತು ಬಹಳಷ್ಟು ಅಸಂಘಟಿತ ಕಾರ್ಮಿಕರ ಯೂನಿಯನ್ಗಳನ್ನು ಈ ಜಿಲ್ಲೆಯಲ್ಲಿ ಮಾಡಿದ್ದೇವೆ. ಅದು ಕಟ್ಟಡ ಕಾರ್ಮಿಕರು, ಗೃಹ ಕಾರ್ಮಿಕರು ಮತ್ತು ಹಮಾಲ್ ಕಾರ್ಮಿಕರು ಅವರ ಒಂದು ಸಂಘಟನೆಯನ್ನು ಮಾಡಿ ಅವರ ಹಕ್ಕುಗಳನ್ನು ಕೊಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಅಂತಾರಾಷ್ಟ್ರೀಯ ಗೃಹ ಕಾರ್ಮಿಕರ ದಿನಾಚರಣೆ ಇದೆ. ಇಡೀ ಪ್ರಪಂಚದಾದ್ಯಂತ ಗೃಹ ಕಾರ್ಮಿಕರ ಒಂದು ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಅದರ ರೀತಿಯಲ್ಲಿ ನಮ್ಮ ಭಾರತ ಮತ್ತು ಕರ್ನಾಟಕದಲ್ಲಿ ಕೂಡ ನಾವು ಗೃಹ ಕಾರ್ಮಿಕರ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಇದರಲ್ಲಿ ಒಂದು ಸರ್ಕಾರಕ್ಕೆ ಒತ್ತಾಯ ಏನೆಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯಲ್ಲಿ ಆದಂತಹ C-189 ಒಡಂಬಡಿಕೆಯನ್ನು ಸರ್ಕಾರ ಅಂಗೀಕಾರ ಮಾಡಬೇಕು, ನಮ್ಮ ಕರ್ನಾಟಕ ಸರ್ಕಾರ. ಮತ್ತು ಎಲ್ಲ ಸಾಮಾಜಿಕ ಭದ್ರತೆಯನ್ನು ನಮ್ಮ ಮಹಿಳೆಯರಿಗೆ ಕೊಡಬೇಕು. ಮುಖ್ಯವಾಗಿ ವಾರದ ರಜೆ, ಬೋನಸ್ಸು, ಸಮಾನ ಕೂಲಿ, ಯೋಗ್ಯ ಕೂಲಿ ಹಾಗೂ ಇತರೆ ಆರೋಗ್ಯ ಸವಲತ್ತುಗಳನ್ನು ನಮ್ಮ ಮಹಿಳೆಯರಿಗೆ, ಗೃಹ ಕಾರ್ಮಿಕರಿಗೆ ಕೊಡಬೇಕು. ಮತ್ತು ಅವ್ರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡಬೇಕು. ಹಾಗೂ ಗೃಹ ಕಾರ್ಮಿಕರ ರಾಜ್ಯ ಮಟ್ಟದಲ್ಲಿ ಕಲ್ಯಾಣ ಮಂಡಳಿಯನ್ನು ರಚಿಸಿ ಒಂದು ಸಾಮಾಜಿಕ ಭದ್ರತೆಯನ್ನು ಕೊಡಬೇಕಂತ ಒಂದು ಬೇಡಿಕೆ ಇದೆ. ಹಾಗೂ ವಸತಿ ರಹಿತರಾದಂಥ ಬಹಳಷ್ಟು ಗೃಹ ಕಾರ್ಮಿಕರಿದ್ದಾರೆ. ಬೇರೆ ಕಡೆಯಿಂದ ಬಂದು 20 ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಾ ಇದ್ದಾರೆ. ಅವರು ಕೂಡ ಮನೆಗಾಗಿ, ವಸತಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅವರೆಲ್ಲರಿಗೂ ಸರ್ಕಾರ ಅತಿ ಬೇಗನೆ ಒಂದು ಮನೆಯನ್ನು ಕೊಡಬೇಕು, ಅವ್ರಿಗೆ ಸಹಾಯ ಮಾಡಬೇಕಂತ ಈ ಮೂಲಕ ನಾವು ಕೇಳ್ಕೊಡ್ತಾ ಇದ್ದೇವೆ. ಇನ್ನೂ ಕೂಡ ಸರ್ಕಾರ ಎಚ್ಚೆತ್ತು, ಈಗ ಹೊಸ ಸರ್ಕಾರ ಬಂದಿದೆ, ನಮಗೊಂದು ಆಸೆ ಇದೆ, ಈ ಸರ್ಕಾರ ಆದರೂ ಈ ಬಡವರಿಗೆ ಒಂದು ಒಳ್ಳೆ ಸಹಾಯವನ್ನು ಮಾಡ್ತಂತ ನಂಬುತ್ತಾ ಈ ಒಂದೆರಡು ಮಾತು. ಚಿತ್ರ ಗಾಯಕ್ವಾಡ್ ಅಂತ. ಮಹಿಳಾ ದಿನಾಚರಣೆ ಇವತ್ತಿನ ಒಂದು ಶುಭ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಹೇಳೋದು ಬಯಸೋದಂದರೆ, ಸುಮಾರು ವರ್ಷದಿಂದ ನಾವು ಸಂಘಟನೆಯವರು, ಮನೆ ಕೆಲಸ ಕಾರ್ಮಿಕರು, ಕೂಲಿ ಕಾರ್ಮಿಕರು ಎಲ್ಲರೂ ಸೇರಿ ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ. ಮನೆ ಕೆಲಸ ಕಾರ್ಮಿಕರಿಗೆ ಒಂದು ಒಳ್ಳೆ ಯೋಗ್ಯವಾದಂಥ ಕೂಲಿ, ಬೋನಸ್ಸು, ಆಮೇಲೆ ಅವರಿಗೆ ವಾರದ ರಜೆ, ಅದೇ ರೀತಿಯಾದಂಥ ಅವ್ರ ಮೇಲೆ ಆಗುವಂಥ ದೌರ್ಜನ್ಯಗಳಿಗೆ ಸರ್ಕಾರ ನ್ಯಾಯ ಕೊಡಬೇಕು. ಇದೇ ರೀತಿ ನಾವು ಸುಮಾರು ವರ್ಷದಿಂದ 2012-13ರಿಂದ 2022ವರೆಗೂ ನಾವು ಮನೆಗಳಿಗಾಗಿ ಕಾರ್ಮಿಕ ದುಡಿಯೋಂಥ ಮಹಿಳಾ ಕಾರ್ಮಿಕರಿಗೆ ಮನೆ ಇಲ್ಲ, ಅವ್ರ ಮನೆಗಳಿಗಾಗಿ ಅರ್ಜಿ ಹಾಕಿದ್ದೀವಿ. 10 ವರ್ಷದಿಂದ ಹಾಕ್ತಾಯಿದ್ದೀವಿ, 12 ವರ್ಷದಿಂದ ಹಾಕ್ತಾಯಿದ್ದೀವಿ. ಸರ್ಕಾರ ಯಾವುದೂ ರೆಸ್ಪಾನ್ಸ್ ಕೊಟ್ಟಿಲ್ಲ ಅವರಿಗೆ. ಅದಕ್ಕೆ ನಾವು ಸರ್ಕಾರಕ್ಕೆ ಮತ್ತೆ ಹೇಳೋದೇನೆಂದರೆ, ನಮ್ಮ ಹೆಣ್ಮಕ್ಳಿಗೆ ಬೋನಸ್ಸು, ವಾರದ ರಜೆ ಮತ್ತು ಅವ್ರ ಮೇಲೆ ಆಗೋಂಥ ಕಿರುಕುಳಕ್ಕೆ ಅದಕ್ಕೆ ಅವರಿಗೆ ಒಂದು ರಕ್ಷಣೆ ಬೇಕು, ಕನಿಷ್ಠ ಕೂಲಿ ಬೇಕು. ಅವರಿಗೆ ಮನೆಗಳಿಲ್ಲ, ಆದಷ್ಟು ಬೇಗ ಅವರಿಗೆ ವಸತಿ ಕೊಡಬೇಕು. ಅವ್ರ ಮಕ್ಕಳಿಗೆ ಶಿಕ್ಷಣ ಕಲಿಸೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ಮನೆ ಬಾಡಿಗೆ ಕೊಡೋಕ್ಕೂ ಆಗ್ತಾಯಿಲ್ಲ ಅವರಿಗೆ. ಹಾಗಾಗಿ ನಮ್ಮ ಹೆಣ್ಮಕ್ಳು ಫುಲ್ ಕಂಗಾಲಾಗಿಬಿಟ್ಟಿದ್ದಾರೆ. ಅವರು ಫೈಟ್ ಮಾಡಿ ಸರ್ಕಾರಕ್ಕೆ ಹೋರಾಟ ಮಾಡಿ ಅವ್ರ ಹಕ್ಕುಗಳನ್ನು ಕೇಳ್ತಿದ್ರೆ ಯಾವುದೇ ಸರ್ಕಾರ, ಇದಕ್ಕಿಂತ ಹಿಂದೆ ಸರ್ಕಾರಗಳು ಬಂದು ಹೋದು ಯಾವ ಸರ್ಕಾರವೂ ಏನೂ ಮಾಡಿಲ್ಲ.
ಇವಾಗ ನಾವು ಮತ್ತೆ ತಿರ್ಗಾ ಹೋರಾಟಕ್ಕೆ ಬರಬೇಕಾಯಿತು. ಅದಕ್ಕೆ ನಾವು ಇನ್ನೊಂದು ಸಾರಿ ಹೇಳೋದೇನೆಂದರೆ ನಮಗೆ ನನ್ನ ಹೆಸರು ಶಾಲಿನಿ ಫ್ಲೋರೆನ್ಸ್, ನಾನು ಸಮಾಜ ಕಾರ್ಯಕರ್ತೆಯಾಗಿದ್ದೇನೆ. ಇಂದು ವಿಶ್ವ ಕಾರ್ಮಿಕರ ದಿನಾಚರಣೆಯಂದು ವಿಶ್ವಸಂಸ್ಥೆಯ ಸಂಸ್ಥೆಯಾದ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಒಪ್ಪಂದವಾದ C-189 ಒಡಂಬಡಿಕೆಯ ಅನುಗುಣವಾಗಿ ಗೃಹ ಕಾರ್ಮಿಕರ ಕಲ್ಯಾಣ ಕಾನೂನು ಕರ್ನಾಟಕ ಸರ್ಕಾರ ಅಂಗೀಕರಿಸುವಂತೆ ಇಂದು ನಾವೆಲ್ಲರೂ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಗೃಹ ಕಾರ್ಮಿಕರು ಸೇರಿಕೊಂಡು ನಾವು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಇಂದು ಒತ್ತಾಯಪಡಿಸ್ತಾ ಇದ್ದೇವೆ. ಹಾಗೂ ಇದರ ಜೊತೆಯಲ್ಲೇ ನಮ್ಮ ಮಹಿಳೆಯರಿಗೆ ವಾರಕ್ಕೆ ಒಂದು ರಜೆ ಹಾಗೂ ವರ್ಷಕ್ಕೊಂದು ಆವರ್ತಿ ಬೋನಸ್ ಹಾಗೂ ಇತರೆ ಯಾವುದೇ ಒಂದು ಸಾಮಾಜಿಕ ಭದ್ರತೆ ಇಲ್ಲದೇ ಅವರು ಅನೇಕ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈಕ್ವಲ್ ವೇಜಸ್ ಮತ್ತು ವಾರಕ್ಕೊಂದು ರಜೆ, ನಾನು ಈಗಾಗಲೇ ಹೇಳಿದ ಹಾಗೆ ವಾರಕ್ಕೊಂದು ರಜೆ, ಈಕ್ವಲ್ ವೇಜಸ್ ಮತ್ತು ಮತ್ತೇನು ಸೋಷಲ್ ಸೆಕ್ಯೂರಿಟಿದಾಗ ಅದಕ್ಕೆ ಏನಂತ ಪೆನ್ಷನ್ ಸ್ಕೀಮು. ಇವರಿಗೆ ನಮ್ಮ ಮಹಿಳೆಯರಿಗೆ ಪೆನ್ಷನ್ ಸ್ಕೀಮ್ ಕೂಡ ಜಾರಿಯಾಗಬೇಕು. ಹೀಗೆ ಬೇರೆ ಕಾರ್ಮಿಕರಿಗಿರುವಂಥ ಎಲ್ಲ ಹಕ್ಕುಗಳನ್ನು ನಮ್ಮ ಗೃಹ ಕಾರ್ಮಿಕ ಮಹಿಳೆಯರಿಗೆ ನೀಡಬೇಕು ಸರ್ಕಾರ ಎಂಬುದಾಗಿ ಇವತ್ತು ನಾವು ಕರ್ನಾಟಕರು ಇವತ್ತು 16 ಜೂನ್ ಅಂತಾರಾಷ್ಟ್ರೀಯ ಗೃಹ ಕಾರ್ಮಿಕರ ದಿನಾಚರಣೆಯನ್ನು ನಾವು ಆಚರಿಸುತ್ತೇವೆ. ಈ ದಿನದಂದು ಇಡೀ ಬೀದರಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ಭಾರತ ದೇಶದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದಿನವನ್ನು ನಾವು ಗೃಹ ಕಾರ್ಮಿಕರ ದಿನವೆಂದು ಆಚರಿಸ್ತೇವೆ. ಯಾಕೆಂದರೆ 2011ರಲ್ಲಿ ಜೆನೆವಾದಲ್ಲಿ ನಡೆದ ಆ ಒಂದು ಸಭೆಯಲ್ಲಿ ಒಡಂಬಡಿಕೆ 189 C ಕನ್ವೆನ್ಷನ್ ಅಂತ ಹೇಳಿ ಅದರಲ್ಲಿ ಮನೆ ಕೆಲಸವು ಒಂದು ಯೋಗ್ಯ ಕೆಲಸವೆಂದು ಗುರುತಿಸಲಾಯಿತು. ಮನೆ ಕೆಲಸದವರು ಮಾಡುವ ಕೆಲಸವು ಯೋಗ್ಯ ಕೆಲಸ ಹಾಗೂ ಮನೆ ಕೆಲಸದವರು ಕಾರ್ಮಿಕರು ಎಂದು ಗುರುತಿಸಲಾಗಿದೆ. ಅದರಂತೆ ನಮ್ಮ ಇಡೀ ಭಾರತ ದೇಶದಲ್ಲಿ ಲಕ್ಷಗಟ್ಟಲೆ ಮಹಿಳೆಯರು ಹಾಗೂ ಪುರುಷರು ಮನೆ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಮನೆ ಕೆಲಸವನ್ನು ಮಾಡುವ ಈ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಕಾರ್ಮಿಕರೆಂದು ಗುರುತಿಸಲಾಗಿಲ್ಲ. ಇನ್ನು ಅವರಿಗಾದ ಕಾನೂನು ನಮ್ಮ ದೇಶದಲ್ಲಿ ಬಂದಿಲ್ಲ. ಅವರಿಗಾದ ಸಾಮಾಜಿಕ ಭದ್ರತೆಯನ್ನು ಇನ್ನೂ ಮಾಡಿಲ್ಲ, ಸರ್ಕಾರವು ಇನ್ನೂ ಮಾಡಿಲ್ಲ. ಆದುದರಿಂದ ಇವತ್ತಿನ ಈ ಒಂದು ರ್ಯಾಲಿಯಲ್ಲಿ ಹಾಗೂ ನಾವು ಜಿಲ್ಲಾ ಮಟ್ಟದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಮುಂದೆ ನಮ್ಮ ಬೇಡಿಕೆಗಳನ್ನು ಇಡುವುದು ಏನೆಂದರೆ, ನಮ್ಮ ಮನೆ ಕೆಲಸದವರಿಗೆ ಹಾಗೂ ಈ ಕಾರ್ಮಿಕರೆಂದು ಗುರುತಿಸಿ ಅವರದಾದ ಒಂದು ಕಾನೂನನ್ನು ತರಬೇಕು ಹಾಗೂ ಅವರದಾದ ಒಂದು ಮಂಡಳಿಯನ್ನು ರಚಿಸಬೇಕು. ಈ ಮಂಡಳಿಯನ್ನು ರಚಿಸಿದರೆ ಮಾತ್ರ ಅವರಿಗೆ ಬೇಕಾದ ಹಕ್ಕುಗಳು ನಮಗೆ ಸಿಗಲಿಕ್ಕೆ ಸಾಧ್ಯವಿದೆ. ಅವರ ಹಕ್ಕುಗಳು ಕೇವಲ ಅವರಿಗೆ ಕನಿಷ್ಠ ಅಥವಾ ಅವರಿಗೆ ಸಂಬಂಧಪಟ್ಟ ಸಂಬಳ ಮಾತ್ರವಲ್ಲದೆ ಅವರಿಗೆ ವಾರದ ರಜೆ, ಹೆರಿಗೆ ಭತ್ಯೆ, ಬೋನಸ್ ಹಾಗೂ ಪೆನ್ಷನನ್ನು ನೀಡುವಂತಹ ಹಕ್ಕುಗಳಿವೆ. ಈ ಹಕ್ಕುಗಳನ್ನು ಸರ್ಕಾರವು ಗುರುತಿಸಿ ಅವರನ್ನು ಕಾರ್ಮಿಕರೆಂದು ಗುರುತಿಸಿ ಈ ಹಕ್ಕುಗಳನ್ನು ಒದಗಿಸಿಕೊಡಬೇಕೆಂದು ಇವತ್ತಿನ ಈ ನಮ್ಮ ಬೇಡಿಕೆಯಾಗಿದೆ. ಅದೇ ರೀತಿ ಕಲ್ಯಾಣ ಮಂಡಳಿಯನ್ನು ರಚನೆ ಮಾಡಬೇಕು. ಆದಷ್ಟು ನಗರದ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಸಂಸ್ಕೃತಿ ಮಂತ್ರಾಲಯ ನವದೆಹಲಿ, ಕರ್ನಾಟಕ ಜಾನಪದ ಪರಿಷತ್ತು, ಕರ್ನಾಟಕ ಸಾಹಿತ್ಯ ಸಂಘ, ಕದಂಬ ಸಂಸ್ಥೆ ಮತ್ತು ಸರ್ಕಾರಿ ಪದವಿ ಮಹಿಳಾ ಕಾಲೇಜು ವತಿಯಿಂದ ಜನಪದ ನೃತ್ಯ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಜರುಗಿತು. ನಂದಿನಿ ಸ್ವಾಮಿ, ಪವನ್ ನಾಟೇಕರ್, ಶಿವಕುಮಾರ್ ಆಣದೂರವಾಡಿ ಜನಪದ ವಿಶ್ವವಿದ್ಯಾಲಯದ ಮಕ್ಕಳ ವತಿಯಿಂದ ಆಕರ್ಷಕ ಜನಪದ ನೃತ್ಯ ಮತ್ತು ಹಾಡುಗಳ ಕಾರ್ಯಕ್ರಮ ಜರುಗಿತು. ಕಂಸಾಳೆ ನೃತ್ಯ, ಭರತನಾಟ್ಯ, ಸುಗ್ಗಿ ಕುಣಿತ, ಬುಲಾಯಿ ಹಾಡುಗಳು, ರೈತರ ಹಾಡುಗಳು ಮತ್ತು ಮೊಹರಂ ಹಾಡುಗಳು, ಜನಪದ ಗಾಯನ ಅದ್ಭುತವಾಗಿ ಜರುಗಿತು. ದೇಶಿ ಸಂಸ್ಕೃತಿಯನ್ನು ಬಿಂಬಿಸುವ ಈ ನೆಲದ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ವೃದ್ಧಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಕ್ಕಳು ದೇಸಿ ಉಡುಗೆಯಲ್ಲಿ ಮಿಂಚಿದ್ರು. ಇದೇ ವೇಳೆ ಹಿರಿಯ ಸಾಹಿತಿ VM ಡಾಕುಳಿಗೆ, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ, ಪ್ರಕಾಶ್ ಕನ್ನಾಳೆ, ಬಸವರಾಜ್ ದಯಾಸಾಗರ್, ಶಿವಶರಣಪ್ಪ ಗಣೇಶ್ಪುರ್ ಸೇರಿದಂತೆ ಇನ್ನೂ ಅನೇಕ ಜನರು ಈ ಜನಪದ ನೃತ್ಯ ಮತ್ತು ಹಾಡುವ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮಪಟ್ಟರು. Na
ರಂಗಧಾಮ ಕಂದನ್ನ ನಾರಾಯಣ ತಂದೇನ ಆಧಾರವಾಗೋದರೆಯೇ ಆದಿನಾರಾಯಣನೇ ಆಧಾರವಾಗೋದರೆಯೇ ಆದಿನಾರಾಯಣನೇ ವೇದನಗಿರಿ ವೆಂಕಟರಮಣ ಕಂದನ್ನ ನಾರಾಯಣ ತಂದೇನ ಎಡಗಾಡೆ ತೋಳು ತಮ್ಮ ಬಲಗಾಡೆ ಲಕ್ಷ್ಮೀದೇವಿ ಎಡಗಾಡೆ ತೋಳು ತಮ್ಮ ಬಲಗಾಡೆ ಲಕ್ಷ್ಮೀದೇವಿ ನಟ್ಟ ನಡುವೇಲಿ ಗೋವಿಂದ ಕಂದನ್ನ ನಾರಾಯಣ ತಂದೇನ ಎಡದಲ್ಲೋ ಬಾಳ ಕಾಟ ಬಲದಲ್ಲೋ ಬಾಳ ಕಾಟ ಎಡದಲ್ಲೋ ಬಾಳ ಕಾಟ ಬಲದಲ್ಲೋ ಬಾಳ ಕಾಟ ಇವರಿಬ್ಬರ ಮ್ಯಾಲೆ ಸುಳೆ ರಂಗಿನಾಟ ಕಂದನ್ನ ನಾರಾಯಣ ತಂದೇನ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಮೂರ್ತಿ ಇಂಗ್ಲೆಂಡ್ನಲ್ಲಿಯೂ ಕೂಡ ಸ್ಥಾಪನೆಯಾಯಿತು. ಇನ್ನು ಭಾರತ ದೇಶದಾದ್ಯಂತಲೂ ಕೂಡ ವಿವಿಧ ಕಡೆಗಳಲ್ಲಿ, ದೆಹಲಿ ಸೇರಿದಂತೆ ಹಲವಾರು ಕಡೆಗಳಲ್ಲಿ ಬಸವಣ್ಣನವರ ಮೂರ್ತಿ ಸ್ಥಾಪನೆ ಆಗ್ತಾನೇ ಇವೆ.
ಒಂದು ಕಡೆ ಒಬ್ಬ ಸಾಹಿತಿಗಳು ಹೇಳುವಂತೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಎನ್ನುವಂತೆ ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ವಿಶ್ವಗುರು ಬಸವೇಶ್ವರರ ಪೂಜಾ ಭಂಗಿಯಲ್ಲಿ ಕುಳಿತ ಪುತ್ಥಳಿಯನ್ನು ಮುಖ್ಯಮಂತ್ರಿ ಏಕನಾಥ್ ಶಿಂದೆಯವರು ಲೋಕಾರ್ಪಣೆಗೊಳಿಸಿದರು. ಹಲವು ವರ್ಷಗಳಿಂದ ಕರ್ನಾಟಕ ಮೂಲದ ಬಸವ ಭಕ್ತರು ಈ ಮೂರ್ತಿ ಪ್ರತಿಷ್ಠಾಪನೆಗಾಗಿ ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಸರ್ಕಾರಕ್ಕೆ ಮನವಿ ಸಲ್ಲಿಸುವುದು, ಅದನ್ನು ಕಾರ್ಯರೂಪಕ್ಕೆ ತರುವಂತೆ ನೋಡಿಕೊಳ್ಳುವುದು, ಸಂಘಟನೆ ಮಾಡುವುದು, ಐಕ್ಯತೆಯನ್ನು ಸಾರುವುದು ಸೇರಿದಂತೆ ಸಾಕಷ್ಟು ಶ್ರಮಪಟ್ಟು ಕೊನೆಗೂ ಪುಣೆ ಮಹಾನಗರದಲ್ಲಿ ಬಸವೇಶ್ವರ ಪುತ್ಥಳಿಯನ್ನು ಸ್ಥಾಪನೆಯಾಗುವಲ್ಲಿ ಕನ್ನಡ ಮೂಲದ ಬಸವ ಭಕ್ತರು ಯಶಸ್ವಿಯಾಗಿದ್ದಾರೆ. ಮೂರ್ತಿಯು ಕೂಡ ನೋಡಲು ಆಕರ್ಷಕವಾಗಿದೆ ಮತ್ತು ಸುಂದರವಾಗಿಯೂ ಕೂಡ ಮೂಡಿಬಂದಿದೆ. ಇಡೀ ದಿವಸ ಕರ್ನಾಟಕ ಮೂಲದ ಬಸವ ಭಕ್ತರು ಪುತ್ಥಳಿಯ ಮುಂದೆ ನಿಂತು ಫೋಟೋವನ್ನು ಕ್ಲಿಕ್ಕಿಸಿಕೊಂಡು ಸಂಭ್ರಮಪಟ್ಟರು. ಇದೇ ವೇಳೆ ಕರ್ನಾಟಕ ಮೂಲದ ಸತೀಶ್ ಪಾಟೀಲ್, ಕಿರಣ್ ಬೆಲ್ಲದ್, ಮಲ್ಲಿಕಾರ್ಜುನ್ ತಗಾರೆ ಸೇರಿದಂತೆ ನೂರಾರು ಜನ ಕನ್ನಡಿಗರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. बेटा ओके टाइमिंग ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಡಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.